ಉಡುಪಿಯ ಹೃದಯ ಭಾಗಕ್ಕೆ ಹತ್ತಿರವಾದಂತಹ ಊರು ಬನ್ನಂಜೆ. ಬನ್ನಂಜೆಗೆ ಈ ಹಿಂದೆ ತಾಳೆಕುಡೆ ಎಂಬ ಹೆಸರಿತ್ತಂತೆ. ಆ ನಂತರ ಬದಲಾದದ್ದು ಬನ್ನಂಜೆ ಅಂತ. ಈ ಬನ್ನಂಜೆ ಎಂಬ ಹೆಸರು ಬರೋದ್ರ ಹಿಂದೆ ಹಲವಾರು ಕಥೆಗಳಿವೆ. ಈ ಊರಿನ ಗ್ರಾಮಸ್ಥರಲ್ಲಿ ಮತ್ತು ಹಿರಿಯರಲ್ಲಿ ವಿಚಾರಿಸಿದಾಗ ನಮಗೆ ತಿಳಿದದ್ದು ಪ್ರಮುಖವಾದ 3 ಕಥೆಗಳು. ಅದರಲ್ಲಿ ಒಂದು, ಈ ಊರಲ್ಲಿ ಈ ಹಿಂದೆ ಸುಮಾರು ಬಗೆಯ ಮರಗಳಿದ್ವಂತೆ. ಆ ಮರಗಳ ರಾಶಿಗೆ ಬನ ಅಂತ ಹೇಳ್ತಾರೆ. ಆ ಮೂಲಕ ಆ ಊರಿಗೆ ಬಂದಂತ ಹೆಸರು ಬನ್ನಂಜೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಈ ಹಿಂದೆ ಈ ಊರಿನಲ್ಲಿ ಬನ್ನಿ ಮರವನ್ನ ನೆಟ್ಟು ಬೆಳೆಸುವಂತಹ ಒಂದು ಬುಡಕಟ್ಟು ಜನಾಂಗ ವಾಸವಾಗಿತ್ತಂತೆ. ಆ ಬುಡಕಟ್ಟು ಜನಾಂಗ ಬನ್ನಿ ಮರಗಳನ್ನ ಬೆಳೆಸ್ತಾ ಇದ್ದದ್ರಿಂದ ವಿಜಯದ ಸಂಕೇತವಾಗಿ ಈ ಊರಿಗೆ ಬನ್ನಂಜೆ ಎಂಬ ಹೆಸರು ಬಂತು ಅಂತ ಇನ್ನು ಕೆಲವರು ಹೇಳ್ತಾರೆ. ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರು ತಿಳಿಸುವ ಹಾಗೆ, ಒಮ್ಮೆ ಮಧ್ವಾಚಾರ್ಯರು ಈ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಅವರಿಗೆ ಅತಿಯಾದ ಬಾಯಾರಿಕೆ ಆಗುತ್ತಂತೆ. ಆ ಸಮಯದಲ್ಲಿ ಅವರಿಗೆ ಆ ಊರಿನವರೊಬ್ಬರು ಬಣ್ಣಂಗಾಯಿ, ತುಳುವಿನಲ್ಲಿ ನಾವು ಬಣ್ಣಂಗಾಯಿ ಅಂತ ಹೇಳ್ತೇವೆ, ಅಂದ್ರೆ ಅತ್ತ ಎಳನೀರು ಅಲ್ಲ ಇತ್ತ ತೆಂಗಿನಕಾಯಿಯೂ ಅಲ್ಲದ ಹಂತದಲ್ಲಿರುವಂತಹ ಎಳನೀರೊಂದನ್ನ ಅವರಿಗೆ ನೀಡ್ತಾರಂತೆ. ಅದೇ ಬಣ್ಣಂಗಾಯಿ. ಹೀಗೆ ಅವರು ನೀಡಿದ ಬಣ್ಣಂಗಾಯನ್ನ ಕುಡಿದು ತನ್ನ ದಣಿವನ್ನ ನೀಗಿಸಿಕೊಂಡ ಮಧ್ವಾಚಾರ್ಯರು ಆ ಊರಿಗೆ ಬನ್ನಂಜೆ ಎಂಬ ಹೆಸರು ಇಟ್ರು ಅಂತ ಆ ದೇವಸ್ಥಾನದ ಅರ್ಚಕರು ತಿಳಿಸ್ತಾರೆ. ಈ ಕಥೆಗಳು ಜಾನಪದವೂ ಆಗಿರ್ಬೋದು ಅಥವಾ ಸತ್ಯನೂ ಆಗಿರ್ಬೋದು, ಅವರವರ ಭಾವನೆಗೆ ಬಿಟ್ಟದ್ದು.